ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಹಣ ಬರುತ್ತೆ ಹಂಗೆ ಹೋಗುತ್ತೆ, ಹಣ ಬರುತ್ತೆ ಕೈಯಲ್ಲಂತೂ ನಿಲ್ಲಲ್ಲ. ಇದ್ರ ಬಗ್ಗೆ ಒಂದು ತುಂಬಾ ಸೀಕ್ರೆಟ್ ಇದೆ. ಎಲ್ಲರೂ ಸಾಮಾನ್ಯವಾಗಿ ಮಾಡುವಂತ ಒಂದು ತಪ್ಪು ಏನಂತಂದ್ರೆ, ಸ್ನಾನ ಮಾಡಿ ಬಕೆಟ್ ಅನ್ನ ಖಾಲಿ ಮಾಡಿ ಇಟ್ಟು ಬರುವಂತ. ಎಲ್ಲರೂ ಹೇಳ್ತಾರೆ ನನ್ನ ಜೇಬ್ ತುಂಬಿರಬೇಕು, ಪ್ಯಾಕೆಟ್ ತುಂಬಿರಬೇಕು, ಹಣ ಇಡುವಂತ ಬೀರು, ಖಜಾನೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರಬೇಕು. ಅದನ್ನ ಬಯಸ್ತೀವ? ಬಕೆಟ್ ಫಿಲ್ ಇಡಿ. ಬಕೆಟ್ ಫಿಲ್ ಇಟ್ಟು ನೋಡಿ, ನಿಮಗೆ 4 ದಿವಸಕ್ಕೆ ರಿಸಲ್ಟ್. ಸ್ನಾನ ಮಾಡುವಂತ ಸಂದರ್ಭದಲ್ಲಿ ತಲೆ ಮತ್ತು ಮುಖವನ್ನ ನಾವು ಒರೆಸ್ಕೊಳ್ಳುವಂಥದ್ದು ಸಾಮಾನ್ಯ. ಸ್ನಾನ ಮಾಡಿದ ನಂತರ ಮೊದಲು ಬೆನ್ನನ್ನು ಒರೆಸ್ಕೋಬೇಕು. ಇದನ್ನ ಮಾಡಿದ್ರೆ ವೀಕ್ಷಕರು ನೋಡಿ, ಟ್ರೈ ಮಾಡಿ, ನಿಮಗೆ 1 ವಾರಕ್ಕೆ ಹೇಗೆ ಹಣದ ಆಗಮನ ಹೇಗೆ ಹೆಚ್ಚಾಗುತ್ತೆ. ಗುರುಬಲ ಇಲ್ಲದೆ ಇರುವಂತವ್ರು ಸ್ನಾನದ ನೀರಿಗೆ ಏನು ಅಂಶಗಳನ್ನ ಹಾಕಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ, ಒಳಿತಾಗುತ್ತೆ. ಯಾರಿಗೆ ಗುರುಬಲ ಇಲ್ಲ, ಗುರು ವೀಕ್ ಇದ್ದಾರೆ, ಅದು ಬರಬೇಕು ಅಂದ್ರೆ ಏನ್ ಮಾಡಬೇಕು? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಕ್ಷಾ. ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ನ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ನಮ್ಮ ಹಣಕಾಸು ಅಭಿವೃದ್ಧಿಯನ್ನು ಹೇಗೆ ಮಾಡ್ಕೊಳ್ಬೇಕು, ತುಂಬ ಜನ ಕಂಪ್ಲೇಂಟ್ಸನ್ನು ಹೇಳ್ತಾನೆ ಇರ್ತಾರೆ. ಹಣ ಬರುತ್ತೆ ಹಾಗೆ ಹೋಗುತ್ತೆ, ಹಣ ಬರುತ್ತೆ ಕೈಯಲ್ಲಂತೂ ನಿಲ್ಲಲ್ಲ, ಇದಕ್ಕೆ ಕಮಿಟ್ಮೆಂಟ್ಸ್ಗೆ ಎಲ್ಲ ಹೋಗುತ್ತೆ ಅಂತ. ಬರುವಂಥ ಹಣವನ್ನು ನಾವು ಹೇಗೆ ನಿಭಾಯಿಸಬೇಕು, ಹೇಗೆ ನಮ್ಮ ಕೈಯಲ್ಲಿ ಉಳಿಯುವಂತೆ ಮಾಡಬೇಕು ಅನ್ನೋಂಥದ್ದನ್ನು ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಮಾತಾಡ್ತಾ ಹೋಗೋಣ. ಗುರುಗಳೇ, ನಾವು ನೋಡ್ತಾ ಇರ್ತೀವಿ, ತುಂಬ ಜನ ಹೇಳ್ತಾನೆ ಇರ್ತಾರೆ, ದುಡಿತೀವಿ, ಎಷ್ಟು ಬೇಕಷ್ಟು ದುಡಿತೀವಿ, ಆದರೆ ಕೈಯಲ್ಲಿ ಮಾತ್ರ ನಿಲ್ಲಲ್ಲ, ಹಾಗೆ ನೀರು ಥರ ಖರ್ಚಾಗ್ತಾ ಹೋಗುತ್ತೆ ಅಂತ. ಯಾಕೆ ಗುರುಗಳೇ, ಏನು ಕಾರಣ ಇರ್ಬೋದು? ಇದ್ರ ಬಗ್ಗೆ ಹೇಳಿ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ. ಇದ್ರ ಬಗ್ಗೆ ಒಂದು ತುಂಬಾ ಸೀಕ್ರೆಟ್ ಇದೆ. ಇದು ಎಲ್ರಿಗೂ ಗೊತ್ತು ಮತ್ತೆ ಗೊತ್ತಿಲ್ಲ, ಹಾಗೆ ಒಂಥರ ಓಪನ್ ಸೀಕ್ರೆಟ್ ಇದ್ದ ಹಾಗೆ. ನಾವು ತುಂಬಾ ದುಡ್ಡನ್ನ ದುಡಿತೀವಿ, ಅಥವಾ ಕೆಲವೊಬ್ರು ಕಂಪ್ಲೇಂಟ್ಸ್ ಏನಿರುತ್ತೆ ಅಂದ್ರೆ ಹಣಕಾಸಿಗೆ ದಾರಿ ಕ್ಲೋಸ್ ಆಗಿರುತ್ತೆ, ಹಣಕಾಸು ಬರ್ತಾ ಇರಲ್ಲ, ಇದೆಲ್ಲ ಕಂಪ್ಲೇಂಟ್ಸ್ ಇರುತ್ತೆ. ಅಥವಾ ಬಂದರೂ ಕೈಯಲ್ಲಿ ನಿಲ್ಲಲ್ಲ ಅಂತ. ಮುಖ್ಯವಾಗಿ ನಮಗೆ ಮನೆಯಲ್ಲಿರುವಂಥ, ಅಂದರೆ ಬಾತ್ರೂಮಲ್ಲಿ ನಾವೇನು ಸ್ನಾನ ಮಾಡಿ ಹೊರಗಡೆ ಬರ್ತೀವಲ್ಲ, ಸುಮಾರು 99% ಜನ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಡೆಲ್ಲಿ, ಕಲ್ಕತ್ತಾ, ಮುಂಬೈ, ಹೈದರಾಬಾದ್ ಆ ಥರ ಎಲ್ಲ ನಾವು ಹೋಗ್ತಾ ಇರ್ತೀವಿ, ಕ್ಲೈಂಟ್ ವಿಸಿಟ್ಗೆಲ್ಲ ಹೋಗ್ತಾ ಇರ್ತೀವಿ. ಆಗ ನನಗೆ ಸುಮಾರು ಜನರನ್ನ, ದೊಡ್ಡ ದೊಡ್ಡ ಕ್ಲೈಂಟ್ಸನ್ನು ಮೀಟ್ ಮಾಡಿರ್ಬೋದು, ಅಥವಾ ಮಧ್ಯಮ ವರ್ಗದ ಜನರನ್ನ ಮೀಟ್ ಮಾಡಿರ್ಬೋದು. ಎಲ್ಲರೂ ಸಾಮಾನ್ಯವಾಗಿ ಮಾಡುವಂಥ ಒಂದು ತಪ್ಪು ಏನು ಅಂತಂದ್ರೆ, ಸ್ನಾನ ಮಾಡಿ ಬಕೆಟ್ ಅನ್ನ ಖಾಲಿ ಮಾಡಿ ಇಟ್ಟು ಬರುವಂಥದ್ದು. ಓಕೆ, ಅವರವರ ಶೈಲಿ, ಅವರವರ ಒಂದು ಜೀವನ ಲೈಫ್ ಸ್ಟೈಲ್ ಹೇಗಿರುತ್ತೆ. ಕೆಲವೊಬ್ರು ಶವರಲ್ಲಿ ಸ್ನಾನ ಮಾಡ್ತಾರೆ, ಅವಾಗ ಅವರು ಬಕೆಟ್ ಅನ್ನು ಯೂಸ್ ಮಾಡೋದೇ ಇಲ್ಲ. ಆದರೂ ಕೂಡ ನಾವು ಸಾಂಕೇತಿಕವಾಗಿ ಏನು ಮಾಡಬೇಕು ಅಂತಂದ್ರೆ, ನಾವು ಶವರಲ್ಲಿ ಸ್ನಾನ ಮಾಡಿದ್ರು ಸರಿ, ಅಥವಾ ಬಕೆಟ್ ಅನ್ನು ಯೂಸ್ ಮಾಡಿದ್ರು ಸರಿ, ಬಕೆಟ್ ಮಾತ್ರ ನಾವು ಬಾತ್ರೂಮಿಂದ ಹೊರಗಡೆ ಬರಬೇಕಾದ್ರೆ ಅದು ಫಿಲ್ ಆಗಿರ್ಬೇಕು, ತುಂಬಿರ್ಬೇಕು. ಅಥವಾ ನಮ್ಮ ಹಿಂದಗಡೆ ಯಾರಾದರೂ ಸದಸ್ಯರು, ಮನೆ ಫ್ಯಾಮಿಲಿ ಮೆಂಬರ್ಸ್ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಪರವಾಗಿಲ್ಲ, ನೀವು ಖಾಲಿ ಇಟ್ಟು ಬನ್ನಿ, ಅವರು ಬಿಸಿ ನೀರು ತುಂಬ್ಕೋತಾರೆ, ಸ್ನಾನ ಮಾಡ್ತಾರೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಯಾರು ಕೊನೆಗೆ ಸ್ನಾನ ಮಾಡಿ ಹೊರಗಡೆ ಬರ್ತಾರೆ, ಬಕೆಟ್ ಮಾತ್ರ ಫಿಲ್ ಆಗಿರ್ಬೇಕು. ಇದರ ತಾತ್ಪರ್ಯ ಏನು ಅಂತಂದ್ರೆ, ಎಲ್ಲಿ ನೀರು ಇರುತ್ತೆ ಅಲ್ಲಿ ಲಕ್ಷ್ಮೀ ವಾಸ ಇರುತ್ತೆ, ಎಲ್ಲಿ ನೀರಿನ ಕೊರತೆ, ಶಾರ್ಟೇಜ್ ಇರುತ್ತೆ, ಅಲ್ಲಿ ಲಕ್ಷ್ಮೀ ವಾಸ ಇರೋದಿಲ್ಲ. ಹಾಗಾಗಿ ಅಂದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಮನೆಗೆ ಹೊರಗಡೆಯಿಂದ, ಆಫೀಸಿಂದ ಇರ್ಬೋದು, ಶಾಲೆ ಕಾಲೇಜಿಂದ ಇರ್ಬೋದು, ಅಥವಾ ಹೊರಗಡೆಯಿಂದ ದಣದ್ ಬಂದಾಗ ಫಸ್ಟ್ ಏನ್ ಮಾಡ್ತಾರೆ ಹೇಳಿ? ಕೈಕಾಲು ಮುಖ ತೊಳ್ಕೊಳ್ಳೋದಕ್ಕೆ ಬಾತ್ರೂಮ್ಗೆ ಹೋಗ್ಬೋದು, ಸಿಂಕ್ ಹತ್ರ ಹೋಗ್ಬೋದು. ಅಥವಾ ಅವ್ರು ತುಂಬಾ ಟಯರ್ಡ್ ಆಗಿ ಬಂದಿರ್ತಾರೆ, ಒಂದು ಸ್ವಲ್ಪ ಮುಖ ಕೈಕಾಲು ತೊಳ್ಕೋಬೇಕು ಅಂತಂದಾಗ ನೀರೇ ಸಿಗ್ಲಿಲ್ಲ ಅಂತಂದ್ರೆ ಒಂದು ಸ್ವಲ್ಪ ಫ್ರಸ್ಟ್ರೇಷನ್ ಆಗುತ್ತೆ, ಅವ್ರಿಗೆ ತುಂಬಾ ಕಿರಿಕಿರಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಏನಪ್ಪಾ ಅಂತಂದ್ರೆ, ಅವರಿಗೆ ಆ ಕ್ಷಣಕ್ಕೆ ಇದರ ಹಿಂದಿನ ತಾತ್ಪರ್ಯ ಏನು ಅಂತಂದ್ರೆ, ಚಕ್ರಾಸ್ ಸ್ವಲ್ಪ ಟಯರ್ಡ್ ಆಗಿರುತ್ತೆ. ಮನುಷ್ಯನಿಗೆ 7 ಚಕ್ರಗಳಿರುತ್ತೆ. ಆ ಚಕ್ರಾಸ್ ಟಯರ್ಡ್ ಆಗಿರೋದ್ರಿಂದ ನೀರು ಸಂಪರ್ಕಕ್ಕೆ ಬಂದಾಗ ನಮ್ಮಲ್ಲಿ ಎನರ್ಜೈಸ್ ಆಗುತ್ತೆ, ಎನರ್ಜಿ ಬರುತ್ತೆ. ಸೊ ಆ ಒಂದು ನೀರು, ಮನೆಯಲ್ಲಿ ಬಾತ್ರೂಮಲ್ಲಿ ನೀರೇ ಇಲ್ಲ ಬಕೆಟಲ್ಲಿ ಅಂದಾಗ, ಸೊ ನಮ್ಮ ಚಕ್ರಗಳೇನಾಗುತ್ತೆ ಅಂತಂದ್ರೆ ಹಣ ಆಕರ್ಷಿಸುವಂತಹ ಒಂದು ರೂಟ್ ಅನ್ನ ಕಳ್ಕೊಳ್ಳುತ್ತೆ. ಹಾಗಾಗಿ ಒಂದು ಮನೆ ಇರಲಿ, ಒಂದು ಕಚೇರಿ ಇರಲಿ, ಏನೇ ಇರಲಿ, ಬಕೆಟ್ ಫಸ್ಟ್ ಫಿಲ್ ಆಗಿರೋ ತರ ನೋಡ್ಕೊಳ್ಳಿ. ಸಾಕಷ್ಟು ಜನ ಕ್ಲೈಂಟ್ಸ್ ಅನ್ನು ನೋಡಿದೀನಿ, ಅವ್ರು ತಕ್ಷಣ ಹೇಳ್ತಾರೆ, ಗುರುಗಳೇ ನಾವು ಹಂಗೆ ನೀರಿಟ್ರೆ ಡೈಲಿ ವಾಶ್ ಮಾಡಬೇಕು, ಅದು ಪಾಚಿ ಕಟ್ಕೊಳ್ಳುವಂತ ಸಂದರ್ಭ ಇರುತ್ತೆ. ಮತ್ತೊಂದು ಕಂಪ್ಲೇಂಟ್ಸ್ ಬೇಡ, ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಬೇಕಾ, ಲಕ್ಷ್ಮೀ ಯೋಗ ಬೇಕಾ, ಅದನ್ನ ಮಾಡ್ಕೊಳ್ಳಿ. ಎಷ್ಟು ಸಮಯ ಬೇಕಾಗತ್ತೆ ನಿಮಗೆ? ತುಂಬಿರಬೇಕು. ಎಲ್ಲರೂ ಹೇಳ್ತಾರೆ ನನ್ನ ಜೇಬ್ ತುಂಬಿರಬೇಕು, ಪ್ಯಾಕೆಟ್ ತುಂಬಿರಬೇಕು, ಹಣ ಇಡುವಂತ ಬೀರು, ಖಜಾನೆ, ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇರಬೇಕು. ಅದನ್ನ ಬಯಸ್ತೀವ? ಬಕೆಟ್ ಫಿಲ್ ಇಡಿ. ಬಕೆಟ್ ಫಿಲ್ ಇಟ್ಟು ನೋಡಿ, ನಿಮಗೆ 4 ದಿವಸಕ್ಕೆ ರಿಸಲ್ಟ್ ಬರುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ತಪ್ಪು ಮಾಡ್ತಾರೆ, ಅದನ್ನು ಸರಿಪಡಿಸ್ಕೊಳ್ಳಿ. ನೀವೇ ಮೆಸೇಜ್ ಮಾಡ್ತೀರಾ.
ಹಣ ಉಳಿಯಲ್ಲ ಅಂತ ತುಂಬಾ ಜನ ಏನೇನೋ ಸರ್ಕಸ್ಗಳು ಮಾಡ್ತಾರೆ ಅಂತದ್ರಲ್ಲಿ ನೀವು ಸಿಂಪಲ್ ಆಗಿ ಒಂದು ರೆಮಿಡಿಯನ್ನ ಹೇಳಿದಿರಾ ಗುರುಗಳೇ. ಇನ್ನು ತುಂಬಾ ಜನ ಸಾಮಾನ್ಯವಾಗಿ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ತಲೆ ಮತ್ತು ಮುಖವನ್ನ ನಾವು ಒರೆಸ್ಕೊಳ್ಳುವಂಥದ್ದು ಸಾಮಾನ್ಯ. ಆತರ ಮಾಡೋದು ಸರಿನಾ? ಆಮೇಲೆ ಇದರಿಂದ ಕೂಡ ನಾವು ಹಣ ನಷ್ಟ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ, ನಿಜನಾ ಗುರುಗಳೇ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂದ್ರೆ ನಾನು ಇದನ್ನ ನಾನೇ ಹೇಳ್ಬೇಕು ಅಂತ ಮಾಡಿದ್ದೆ. ಸೊ ನನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳಿದಿರಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದ್ರೆ ಎಲ್ರು ಮಾಡುವಂತ ಇನ್ನೊಂದು ಸಾಮಾನ್ಯ ತಪ್ಪೇನು ಅಂತಂದ್ರೆ, ಮೊದಲಿಗೆ ಶಾಸ್ತ್ರಗಳಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ನಾನ ಮಾಡಿದ ನಂತರ ಮೊದಲು ಬೆನ್ನನ್ನು ಒರೆಸ್ಕೋಬೇಕು. ಬೆನ್ನಿನ ಮೇಲಿನ ನೀರು ಹೋಗ್ಬೇಕು, ಒಣಗ್ಬೇಕು, ಡ್ರೈ ಆಗ್ಬೇಕು. ಅದನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಮುಖ ತಲೆ ಕೈ ಒರೆಸ್ಕೋತೀವಿ. ಸ್ನಾನ ಮಾಡುವಾಗ ನಾವು ಫಸ್ಟ್ ಸ್ನಾನ ಮಾಡಿದ ನಂತರ ಬೆನ್ನನ್ನು ಒರೆಸ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ ಲಕ್ಷ್ಮಿ ಆಕರ್ಷಣೆಗೆ ದಾರಿ ಬರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಬೇಕಾದ್ರೆ ಒಂದು ವಾರ ಪೂರ್ತಿ ಫಸ್ಟ್ ಕೈ ಮುಖ ಒರೆಸ್ಕೊಂಡು ತಲೆ ಒರೆಸ್ಕೊಂಡು ನೋಡಿ, ಬೆನ್ನಿನ ಮೇಲೆ ನೀರು ಹಾಗೆ ಇರಲಿ. ಆಗ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ, ಆಗ ನಿಮ್ಮ ಹಣದ ದಾರಿ ಏನಿರುತ್ತೆ. ಅಥವಾ ಒಂದು ವಾರ ಇದನ್ನ ಟ್ರೈ ಮಾಡಿ. ನಮ್ಮ ವೀಕ್ಷಕರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬೆನ್ನನ್ನ ಫಸ್ಟ್ ಸ್ನಾನ ಮಾಡಿದ್ಮೇಲೆ ಒರೆಸ್ಕೊಂಡು ಆಮೇಲೆ ನೆಕ್ಸ್ಟ್ ಕೈ, ಆಮೇಲೆ ಮುಖ, ಆಮೇಲೆ ತಲೆ, ಈ ಕ್ರಮದಲ್ಲಿ ಬರಬೇಕು. ಇದನ್ನ ಮಾಡಿದ್ರೆ ವೀಕ್ಷಕರು ನೋಡಿ, ಟ್ರೈ ಮಾಡಿ, ನಿಮಗೆ ಒಂದು ವಾರಕ್ಕೆ ಹೇಗೆ ಹಣದ ಆಗಮನ ಹೇಗೆ ಹೆಚ್ಚಾಗುತ್ತೆ ಅಂತ. ಸರಿ ಗುರುಗಳೇ, ಇನ್ನು ತುಂಬಾ ಜನ ಏನ್ ಅನ್ಕೋತಾರೆ ಅಂದ್ರೆ, ನಾವು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಸ್ನಾನ ಮಾಡುವಂತ ನೀರಿಗೆ ಈ ಉಪ್ಪನ್ನ ಹಾಕಿ ಸ್ನಾನ ಮಾಡುವಂತ ಅಭ್ಯಾಸಗಳು ತುಂಬಾ ಜನರಲ್ಲಿದೆ. ಈ ತರ ಮಾಡೋದ್ರಿಂದ ಏನ್ ಲಾಭ, ನೆಗೆಟಿವಿಟಿ ಹೋಗುವಂತ ವಿಚಾರ ಆಗಿರ್ಬೋದು, ಹಣವನ್ನ ಉಳಿಸಿಕೊಳ್ಳುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹೇಗೆ ಅಂತ? ಡೆಫಿನೆಟ್ಲಿ ಇದು ತುಂಬಾ ಒಳ್ಳೆ ಪ್ರಶ್ನೆ. ಯಾಕೆ ಅಂತಂದ್ರೆ, ತುಂಬಾ ಜನ ಏನಂತಿರ್ತಾರೆ ಅಂದ್ರೆ, ನಾನು ಏನೇ ಕೆಲ್ಸಕ್ಕೆ ಕೈ ಹಾಕಿದ್ರು ಆಗ್ತಾ ಇಲ್ಲ, ಸಕ್ಸಸ್ ಸಿಗ್ತಾ ಇಲ್ಲ ಅಂತ ಹೇಳಿ. ಸಿಗ್ಬೇಕಾ ಸಕ್ಸಸ್ ಸಿಗ್ಬೇಕಾ? ಸ್ನಾನ ಮಾಡೋ ನೀರಿಗೆ ವಾರದಲ್ಲಿ 2 ದಿವಸ, ಜಾಸ್ತಿ ಬೇಡ, ವಾರದಲ್ಲಿ 2 ದಿವಸ ಒಂದು ಚಿಟಿಕೆ ಸಮುದ್ರ ಉಪ್ಪು ಅಂತ ಹೇಳ್ತಾರೆ, ರಾಕ್ ಸಾಲ್ಟ್, ವೈಟ್ ಕ್ರಿಸ್ಟಲ್ ಸಾಲ್ಟ್ ಅಂತ ಹೇಳ್ತೀವಿ, ಅದನ್ನು ಒಂದು ಇಲ್ಲಿ ನೋಡಿ, ಇಷ್ಟೇ ಒಂದು ಚಿಟಿಕೆ, 2 ಚಿಟಿಕೆ ಉಪ್ಪು ಹಾಕೊಂಡು ಸ್ನಾನ ಮಾಡ್ಲಿ, ಎಲ್ಲ ಅವರ ಕ್ಲೀನ್ ಆಗುತ್ತೆ, ನೆಗೆಟಿವಿಟಿ ಹೋಗುತ್ತೆ. ಯಾವ ಕೆಲಸಗಳ ಅರ್ಧಕ್ಕೆ ನಿಂತಿದೆ ಎಲ್ಲ ಸಕ್ಸಸ್ ಆಗುತ್ತೆ. ಡೆಫಿನೆಟ್ಲಿ ವರ್ಕೌಟ್ ಆಗುತ್ತೆ. ಇದು ಮಾಡಿ ನೋಡಕ್ಕೆ ನಮ್ಮ ವೀಕ್ಷಕರಿಗೆ ನಾನು ಈ ಮುಖಾಂತರ ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸರಿ ಗುರುಗಳೇ, ಇನ್ನು ಈ ಗುರುಬಲ ಇಲ್ಲದೆ ಇರುವಂತವ್ರು ಸ್ನಾನದ ನೀರಿಗೆ ಏನು ಅಂಶಗಳನ್ನ ಹಾಕಿ ಸ್ನಾನ ಮಾಡಿದ್ರೆ ಒಳ್ಳೇದಾಗುತ್ತೆ, ಒಳಿತಾಗುತ್ತೆ ಅಂತ? ಹೌದು, ಡೆಫಿನೆಟ್ಲಿ. ಮದುವೆ ಸೆಟ್ ಆಗ್ಬೇಕು ಅಂದ್ರೆ ಗುರುಬಲ ಬೇಕು, ಕೆಲಸ ಸಿಗ್ಬೇಕು ಅಂದ್ರೆ ಗುರುಬಲ ಬೇಕು, ಒಂದು ಹೊಸ ವಾಹನ, ಮನೆ, ಸೈಟು, ಒಂದು ಮಂಗಳ ಕಾರ್ಯ, ಎಲ್ಲದಕ್ಕೂ ಗುರುಬಲ ಬೇಕೇ ಬೇಕು. ಯಾರಿಗೆ ಗುರುಬಲ ಇಲ್ಲ, ಗುರು ವೀಕ್ ಇದ್ದಾರೆ, ಅದು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ನಾನದ ನೀರಿಗೆ ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕಿ ಸ್ನಾನ ಮಾಡಬೇಕು. ಯಾವತ್ತು? ಗುರುವಾರ ಮಾತ್ರ. ಡೆಫಿನೆಟ್ಲಿ ಗುರುವಾರ ಮಾತ್ರ. ನೋಡಿ ಹೇಗೆ ಗುರುಬಲ ಬರುತ್ತೆ. ಸರಿ ಗುರುಗಳೇ, ಇನ್ನು ನಾವು ಮನೆಯನ್ನ ಅಟ್ರಾಕ್ಟ್ ಮಾಡಬೇಕು. ತುಂಬಾ ಜನ ಮ್ಯಾನಿಫೆಸ್ಟೇಷನ್ ಮಾಡ್ತಾರೆ, ತುಂಬಾ ಏನೇನೋ ಮಾಡ್ತಾನೆ ಇರ್ತಾರೆ. ಬಟ್ ಇವಾಗ ನಾವು ಸರಳವಾಗಿ ಮನೆಯನ್ನ ಅಟ್ರಾಕ್ಟ್ ಮಾಡಬೇಕು ಅಂತಂದ್ರೆ ನಾವು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಏನ್ ಅಂಶಗಳನ್ನ ಅನುಸರಿಸಬೇಕು? ಹಣವನ್ನ ಅಟ್ರಾಕ್ಷನ್ ಮಾಡಬೇಕು. ಮನಿ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ಗೆ ಶುಕ್ರವಾರದ ದಿನ, ಫ್ರೈಡೆ, ಸಿನಿಮನ್ ಸ್ಟಿಕ್ ಅಂತ ಹೇಳ್ತೀವಿ, ಚಕ್ಕೆ ಅಂತ ಹೇಳ್ತೀವಿ. ಈಗ ನಿಮ್ಗೆ ಅದು ಸ್ಕ್ರೀನ್ ಮೇಲೆ ಕೂಡ ಕಾಣಿಸ್ತಾ ಇದೆ. ಆ ಸಿನಿಮನ್ ಸ್ಟಿಕ್ ಅನ್ನ ಪೌಡರ್ ಮಾಡಿಬಿಟ್ಟು ಒಂದೇ ಒಂದು ಅರ್ಧ ಚಮಚ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ. ಪ್ರತಿದಿನ ಅಥವಾ ಶುಕ್ರವಾರ ಮಾತ್ರ? ಶುಕ್ರವಾರ. ಸರಿ ಗುರುಗಳೇ, ಬೇರೆ ಅಂದ್ರೆ ಇವಾಗ ತುಂಬಾ ಜನ ಸ್ನಾನ ಮಾಡುವಂತ ಸಂದರ್ಭದಲ್ಲಿ ನೀವು ತುಂಬಾ ಅಂಶಗಳನ್ನ ಹೇಳಿದ್ರಿ, ಇವಾಗ ಈ ತರ ಮಾಡ್ಬೇಕು, ಈ ತರ ಮಾಡಬಾರ್ದು ಅಂತ. ಬೇರೆ ಏನಾದ್ರೂ ನಮ್ಮ ವೀಕ್ಷಕರಿಗೆ ಸ್ನಾನ ಮಾಡುವಂತ ವಿಚಾರದಲ್ಲಿ ತಿಳಿಸೋದಾದ್ರೆ ಗುರುಗಳು? ಸ್ನಾನ ಮಾಡೋ ವಿಚಾರದಲ್ಲಿ ವಿಶೇಷವಾಗಿ ಇದ್ರ ಮುಂದೆ ಇನ್ನೊಂದು ಪಾಡ್ಕಾಸ್ಟ್ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ ನಾನು, ನಿಮ್ ಜೊತೆಗೆ ಡಿಸ್ಕಸ್ ಮಾಡ್ಬೇಕು ಅಂತ. ಚುಟುಕಾಗಿ ಹೇಳ್ಬೇಕು ಅಂತಂದ್ರೆ, ಈಗಿನ ಲೈಫ್ ಸ್ಟೈಲ್ ಅನ್ನ ಮೀರಿ ನಾವೇನ್ ಮಾಡ್ಬೇಕು, ಸುಮಾರು ಜನ ಲೇಟಾಗಿ ಸ್ನಾನ ಮಾಡ್ತಾ ಇರ್ತಾರೆ. 8 ಗಂಟೆಯ ನಂತರ ಮಾಡುವಂತಹ ಸ್ನಾನ ಯಾವಾಗ್ಲೂ ಒಳ್ಳೇದಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಸ್ನಾನ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟೇ ನಿಮಗೆ ಕಷ್ಟ ಆದ್ರೂ ತಡ ಆದ್ರೂ 8 ಗಂಟೆ ಮೇಲೆ ಮಾತ್ರ ಸ್ನಾನ ಮಾಡಬಾರ್ದು. ಅವತ್ತಿನ ದಿವಸದಲ್ಲಿ ಎಲ್ಲಾ ಅಡೆತಡೆ ವಿಘ್ನಗಳು ಬರುತ್ತೆ. ಅಂದ್ರೆ 8 ಗಂಟೆ ಮುಂಚಿತವಾಗಿ ಮಾಡಬೇಕು. ಸರಿ ಗುರುಗಳೇ, ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ ಅಲ್ಲಿ ನಾವು ಸ್ನಾನ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಅಂಶಗಳನ್ನ ನಾವು ಫಾಲೋ ಮಾಡಬೇಕು, ಮಾಡೋದ್ರಿಂದ ಯಾವ ರೀತಿಯಾಗಿ ಮನಿ ಅಟ್ರಾಕ್ಟ್ ಆಗುತ್ತೆ ಅನ್ನುವಂಥ ವಿಚಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮಗೆ. ತುಂಬಾ ಸಂತೋಷ. ಈ ಸಂಚಿಕೆಯನ್ನ ನೋಡಿ ಇದರಲ್ಲಿ ಏನೇನು ಮಾಹಿತಿಗಳನ್ನ ಹೇಳಿದ್ದೀವಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ.
ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಸಾಕಷ್ಟು ವಿಚಾರ. ಅಂದರೆ ನಾವು ಸ್ನಾನ ಮಾಡುವಂಥ ಸಂದರ್ಭದಲ್ಲಿ ಏನೇನು ಅನುಸರಿಸಬೇಕು, ಸ್ನಾನ ಮಾಡುವಂಥ ನೀರಿಗೆ ಯಾವ ರೀತಿಯಾಗಿ ಏನೇನು ಹಾಕಿದ್ರೆ ಒಳಿತಾಗುತ್ತೆ, ಮನೆ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಮನೆಯಲ್ಲಿ ನಾವು ಏನು ಮಾಡಬೇಕು ಅನ್ನೋಂಥದ್ರ ಬಗ್ಗೆ ಗುರುಗಳು ನಮಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂಥದ್ದೇ ಪಾಡ್ಕಾಸ್ಟ್ಗಳು ಮತ್ತಷ್ಟು ನಿಮ್ಮ ಮುಂದೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಇಂಥದ್ದೇ ಕಂಟೆಂಟ್ಗಾಗಿ ನಮ್ಮ ಅಜಿತ್ ಮೀಡಿಯಾ ನೆಟ್ವರ್ಕ್ಸನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇಂಥದ್ದೇ ಕಂಟೆಂಟ್ಗಳು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಕುಟುಂಬ ಸದಸ್ಯರಿಗೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.